ಏ ಸುಪ್ರೀತ್, ಗಗನ್, ಹೇಮಂತ್ ಸರ್, ಸರಿಗಮಪ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾಗಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆದಂತ ಪರ್ಫಾರ್ಮೆನ್ಸ್ ಇದು. ಸೂಪರ್ Thank you so much, thank you so ಸೂಪರ್ ಸೂಪರ್. ಒಂದು ಬಸ್ಸಲ್ಲಿ 2 ಕಂಡಕ್ಟರು, ಒಂದು ಉಡುಪಿ ಎಕ್ಸ್ಪ್ರೆಸ್, ಒಂದು ಹಾಸನ ಎಕ್ಸ್ಪ್ರೆಸ್. ಎಲ್ಲಕ್ಕಿಂತ ಹೆಚ್ಚಾಗಿ ಲಾಸ್ಟ್ ಅಲ್ಲಿ ನಮ್ಮ ಹೇಮಿಜಿ ಬಂದ್ರಲ್ಲ, ಸೂಪರ್ ಸೂಪರ್. ಇದು ಆನ್ ಸ್ಪಾಟಾ? ಹೌದೌದು, ಗಗನ್ ಅವ್ರು ಬಂದ್ ಕರೆದ್ರಲ್ಲ, ತಶ್ರೀಫ್ ರಖಿ ಅಂದ್ರು. ನೀವು ರಕ್ಕಿ ಬಿಟ್ರಿ ನೀವು. ತಶ್ರೀಫ್ ಅಂದ್ರು ಕೂತ್ಕೊಳ್ಳೋದ ಬರೋದ ಗೊತ್ತಾಗ್ಲಿಲ್ಲ ನಂಗೆ. ಹೇಮಿಜಿ, ವಾಟ್ ಅ ಸ್ಪೋರ್ಟ್ ಯು ಆರ್. ಯಾಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹಾಡಿದ್ರು ಅವರಿಬ್ರು. ಯಾ, ಐ ಎಂಜಾಯ್ ದೇರ್. ಯಾಕಂದ್ರೆ ಒಬ್ಬೊಬ್ರು ಏನು ಇವನೊಂದು ಹಾಡ್ತಾನೆ, ಇವನೊಂದು ಹಾಡ್ತಾನೆ, ಅವನೊಂದು ಸ್ಕೇಲು, ಎಲ್ಲ ಪಾರ್ಟ್ಸು, ಹಾರ್ಮೋನಿಸ್, ಬ್ಯೂಟಿಫುಲ್. ಐ ಎಂಜಾಯ್ ಆಕ್ಚುಲಿ. ನಾನು ತುಂಬಾ ಖುಷಿ. ಥ್ಯಾಂಕ್ ಯು, ಲವ್ಲಿ. ಥ್ಯಾಂಕ್ ಯು. ವಿಪಿ ಸರ್, ಹೇಗ್ ಅನ್ಸ್ತು ಈ ಪರ್ಫಾರ್ಮೆನ್ಸ್ ನಿಮ್ಗೆ? ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಪಾಪ ನಿಜವಾಗ್ಲೂ ನನ್ನನ್ನು ಮೈಸೂರಲ್ಲಿ ನಾನು ವಿದ್ಯಾರಣ್ಯಪುರಮಿಂದ ಬಸ್ಸಲ್ಲಿ ಹೋಗೋದು, ಆ ಕಂಡಕ್ಟರ್ಗಳನ್ನ ಮಾತಾಡ್ಸೋದು, ರಶ್ ಇದ್ದಾಗ ಒಂದ್ ರೀತಿ, ರಶ್ ಇಲ್ಲದಾಗ ಒಂದ್ ರೀತಿ, ಆ ಎಲ್ಲ ನೆನಪುಗಳು ಬಂದ್ಬಿಡ್ತಪ್ಪ ಮುಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅವಾಗೆಲ್ಲ ಏನಂದ್ರೆ ಒಂದು ಕೆಂಪು ಬಸ್ಸು, ಆ ಸೀಟ್ ಗಟ್ಟಿಯಾಗಿರೋದು, ಆ ವೈಟ್ ಕಲರ್ ಟಿಕೆಟ್. ಬಟ್ ನೀವು ಕಾಲೇಜ್ಗೆಲ್ಲ ಬಂದಾಗ ಫುಟ್ಬೋರ್ಡ್ ಅಲ್ಲೆಲ್ಲ ಅಯ್ಯೋ ಅದೆಲ್ಲ ನೇತಾಡ್ಕೊಂಡು ಎಲ್ರು ಮಾಡೋ ಆಟಗಳವು. ಮತ್ತೆ ಬಸ್ಸು ನಿಂತ್ಕೊಂಡಾಗ ಹತ್ತಲ್ಲ, ಅದ್ ಸ್ವಲ್ಪ ಹೋದ್ಮೇಲೆ ಏನೋ ಓಡ್ಬಿಟ್ಟು ನಾನೇ ರಾಜ ಅನ್ನೋಂಗ್ ಹತ್ತದು, ಹತ್ಬಿಟ್ಟು ಯಾರಾದ್ರೂ ನೋಡಿದ್ರ ಅಂತ ನೋಡೋದು. ಬಟ್ ಆ ಜರ್ನಿ ಇದೆಯಲ್ಲ, ಆಮೇಲೆ ನಿಧಾನವಾಗಿ ಬಸ್ಗಳಲ್ಲಿ ಏನಾಯ್ತು, VCR ಗಳು ಬರಕ್ ಶುರು ಆಯ್ತು. ಈ ರಾತ್ರಿ ಪಯಣ ಮಾಡಿದ್ರೆ ಹಳೇದು ಸಿನಿಮಾಗಳು, ಸಾಂಗ್ಲಿಯಾನ ಸಿನಿಮಾ ಅಲ್ಲ, ಗುಶ್ತ ಸೌಂಡ್ ಬರ್ತಿರೋ ಸ್ಪೀಕರ್ಲಿ, ಅದರಲ್ಲೇ ಸಿನಿಮಾಗಳು ನೋಡೋದು. ಬಸ್ ಜರ್ನಿ ಇದೆಯಲ್ಲ, ಒಂದ್ಸತಿ ಜೋರಾದ ಚಪ್ಪಾಳೆ ಹೊಡೆಯೋಣ. ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆ ಎಲ್ಲ ಆ ವಾಹನ ಚಾಲಕರಿಗೆ ಹಾಗೆ ಕಂಡಕ್ಟರ್ಗಳಿಗೆ ನಮ್ಮ ಪ್ರೀತಿಯ ಚಪ್ಪಾಳೆ, ಗೌರವದ ಚಪ್ಪಾಳೆ, ಒಂದು ಕೃತಜ್ಞತೆಯ ಚಪ್ಪಾಳೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ. ಯಾಕೆಂದ್ರೆ ಎಷ್ಟು ವರ್ಷಗಳಿಂದ ಎಷ್ಟು ಜನರನ್ನ ಅವರವರ ಶಾಲೆ ಆಗಲಿ, ಅವರವರ ಕೆಲಸಗಳಿಗಾಗಲಿ, ಅವರವರ ಊರುಗಳಿಗೆ ಎಂಥ ಒಂದು ಜರ್ನಿ, ಅಂಥ ಒಂದು ನೆನಪುಗಳನ್ನ ಸಂಗೀತಮಯವಾಗಿ ಸುಂದರವಾಗಿ ವೇದಿಕೆ ಮೇಲೆ ತರದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಇಬ್ರು ಅದ್ಭುತವಾಗಿ ಹಾಡಿದ್ರಿ. ಸುಪ್ರೀತ್, ಯುವರ್ ಸಿಂಗಿಂಗ್ ವಾಸ್ ಎಕ್ಸ್ಟ್ರಾಡಿನರಿ. ಮತ್ತೆ ಇವನ್ ಎಕ್ಸ್ಪ್ರೆಷನ್, ಮತ್ತೆ ಏನೋ ಮಧ್ಯದಲ್ಲಿ ಬೆಲಿ ಡಾನ್ಸ್ ಎಲ್ಲ ಮಾಡ್ತಿದ್ದ ಇವನು. ಈ ಗೋಲ್ಡನ್ ಬಜರ್ ಇರುತ್ತಲ್ಲ, ಬಹಳ ವಿಶೇಷವಾದ್ದು. ನಮಗೆ ಸಾಧಾರಣ ಇದು ಕೂಡ ಅವಕಾಶ ಸಿಗಲ್ಲ. ಇವತ್ತೇ ಸಿಕ್ಕಿದಾಗ ನನಗೊಂದು ಅರಿವಾಗಿದ್ದು ಏನಂದ್ರೆ, ಇದನ್ನ ನಾವು ಕೊಡಕ್ಕಾಗಲ್ಲ, ನೀವು ಸಂಪಾದಿಸ್ಕೋಬೇಕು. ಯಾಕೆಂದ್ರೆ ಇದು ಬಹಳ ವಿಶೇಷವಾದ. ಇಟ್ ರಿಯಲಿ ಮೀನ್ಸ್ ದಟ್ ಯು ಗೈಸ್ ಹ್ಯಾವ್ ಡನ್ ಅನ್ ಎಕ್ಸ್ಟ್ರಾಡಿನರಿ ಜಾಬ್. ಮತ್ತೆ ಇವತ್ತು ಐ ಥಿಂಕ್ ಇಂದು ಮ್ಯಾಮ್ ಎರಡೂ ಗೋಲ್ಡನ್ ಪರ್ಫಾರ್ಮೆನ್ಸ್. ಎಸ್ ಸರ್. ಆಲ್ ದ ಬೆಸ್ಟ್ ಗೈಸ್. Thank you so ಲವ್ ಯು, much. ಲವ್ ಯು. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಮುಂದೆ ಬನ್ನಿ ಅಂತ ಹಾಡ್ಕೊಂಡು ಎಪಿಸೋಡ್ನೇ ಮುಂದೆ ತಗೊಂಡೋಗ್ಬಿಡ್ರಿ. ಆ್ಯಂಡ್ ನಿಜ ಹೇಳಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಅಪ್ಪ ಇವತ್ತು. ಅಂದರೆ ಇಷ್ಟು ಎನರ್ಜಿ ಕೊಟ್ಟು ಈ ಹಾಡನ್ನು ಪರ್ಫಾರ್ಮ್ ಮಾಡಿಕೊಂಡು, ಅದು ಪರ್ಫಾರ್ಮ್ ಮಾಡ್ಕೊಂಡು ಬೇರೆ ಹಾಡ್ತಾ ಇದ್ರೆ ಒಂದು ಕಡೆನೂ ಇದು ಸರಿ ಹಾಡಿಲ್ವಲ್ಲ, ಇದೇನೋ ತಾಳ ಹೋಯ್ತಲ್ಲ, ಆ ಥರದ್ದೇನು ಅನಿಸೇ ಇಲ್ಲ. ಅವನು ಗಗನ್ ಆ ವಿಬ್ರಾಟೋಸ್ ಎಲ್ಲ ಹಾಡ್ತಾ ಇರೋದು, ಅವನು ಅಷ್ಟು ಇವರ ಪರ್ಫಾರ್ಮರ್ ಯಾರು, ನೀನೊಂದು ರಾಕ್ ಸ್ಟಾರ್. ನೀನು ಹಾಡ್ಕೊಂಡು ಆ ಲೆವೆಲ್ ಆಫ್ ಸಿಂಗಿಂಗು. ಸುಪ್ರೀತ್, ಯು ಆರ್ ಬ್ರಿಲಿಯಂಟ್. ಇದು ಎಲ್ಲರ ಮನಸ್ಸು ಗೆದ್ದ ಪರ್ಫಾರ್ಮೆನ್ಸ್ ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಔಟ್ಸ್ಟ್ಯಾಂಡಿಂಗ್. ಸರ್, ನಿಮ್ಮ ಬಸ್ಸಲ್ಲಿ ಓಡಾಡದಂತ ಎಕ್ಸ್ಪೀರಿಯನ್ಸು, ನೀವು ಯಾವತ್ತಾದ್ರೂ ಟಿಕೆಟ್ ಇಲ್ಲದೆ ಹೋಗಿದ್ದೀರಾ? ಮೇಡಮ್, ನಂದು 2 ಫೇಸು. ಒಂದು ನಮ್ಮ ತಂದೆ ಜೊತೆ ಇದ್ದಾಗ ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗಿದ್ದು. ಕರ್ಕೊಂಡು ಹೋದಾಗ ಟಿಕೆಟ್ ತೊಗೊಂಡ್ರು, ಕೂತ್ಕೊಂಡಿದ್ವಿ. ಟಿಕೆಟ್ ನನ್ನ ಕೈ ಕೊಟ್ಟರು, ನಾನೇನೋ ಕೊಟ್ಟೋರಲ್ಲ ಅಂತ ಹರಿದು ಬಿಸಾಕ್ಬಿಟ್ಟೆ. ಆಮೇಲೆ ನಾವಪ್ಪ ಎಲ್ಲೋ ಟಿಕೆಟ್ ಅಂದರು, ಬಿಸಾಕ್ಬಿಟ್ಟೆ ಅಂದೆ. ಚೆಕ್ಕಿಂಗ್ ಬರ್ತಾರೋ, ಅವಾಗ ತೋರಿಸ್ಬೇಕಣೋ ಇದು ಅಂದರು. ಅಂದರೆ ನನಗಿದು ನೆನೆಸ್ಕೊಂಡ್ರೆ ನಮಗೆ ಆ ರೀತಿಯ ಕಷ್ಟಗಳಂತಲೇ ತೋರಿಸಿಲ್ಲ ನಮ್ಮ ತಂದೆ. ಅವ್ರು ಇರೋವರೆಗೂ ಇದು ಬಸ್ಸಲ್ಲಿ ಹೋಗ್ಬೋದು, ಈ ಟಿಕೆಟ್ ತೊಗೊಂಬೋದು, ಅಷ್ಟು ಮುಗ್ಧವಾಗಿ ನಮ್ಮನ್ನು ಸಾಕಿದ್ದು. ಏನೋ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲದೆ ಅವ್ರು ಹೋದ್ಮೇಲೆ ಕಮ್ಮಿ ಅಂದರೆ ಒಂದು 10-15 ವರ್ಷ ಬರೀ ಬಸ್ಸಲ್ಲೇ ಓಡಾಡಿದ್ದೀನಿ. ಎಲ್ಲ ನೆನಪುಗಳು ತಂದು ಕೊಡ್ತು. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಪ್ಪ ಇದು. ಮೆಸೇಜ್ ಕೊಡೋಂಥ ಪರ್ಫಾರ್ಮೆನ್ಸು ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ಈ ರೀತಿ ಕ್ಷಣಗಳು ಬಹಳ ರೇರ್ ಆಗಿ ಬರುತ್ತವೆ. ಎಸ್ ಸರ್. ನನಗೇನನ್ಸುತ್ತೆ, ಆ ಸುಂದರ ನೆನಪುಗಳಿಗೋಸ್ಕರ ಅವ್ರು ಮಾಡ್ತಿರೋಂಥ ಸೇವೆ, ನಾಡಿಗೆ ಮಾಡ್ತಿರೋಂಥ ಸೇವೆಗೋಸ್ಕರ, ನಮ್ಮ KSRTC ಅವ್ರಿಗೋಸ್ಕರ ಎಲ್ಲರೂ ನಿಂತೊಂದು ಚಪ್ಪಾಳೆ. ಖಂಡಿತ ಸರ್. ಆ? ಇಂದು ಮೇಡಮ್, ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಗೆ?
ತುಂಬಾ ಖುಷಿ ಆಗ್ತಿದೆ, ನೋ ವರ್ಡ್ಸ್ ಅಂತ ಹೇಳ್ಬೋದು. ಸ್ಟೇಜ್ನೇ ಆವರಿಸ್ಕೊಂಡ್ಬಿಟ್ಟಿದ್ರು ಇಬ್ಬರೂ, ಧೂಳೆ ಬಸ್ಬಿಟ್ರು ಸ್ಟೇಜ್ನ. ಆ್ಯಂಡ್ ಇಬ್ಬರು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಇದ್ದ ಹಾಗೆ. ಇವ್ರು ಬಂದಮೇಲೆ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅಲ್ಲೇ ಇರುತ್ತೆ. ಸೊ ಸಾಂಗ್ ವೈಸ್ ಆಗಿರಬಹುದು, ಪರ್ಫಾರ್ಮೆನ್ಸು ಎಲ್ಲದರಲ್ಲೂ ಅಷ್ಟೇ. ದೇ ಡಿಡ್ ಸೋ ವೆಲ್. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್ ಆಫ್ ಯು. ಒಳ್ಳೇದಾಗಲಿ ಇಬ್ರಿಗೂ. ಥ್ಯಾಂಕ್ಸ್ ಟು ಯು ಟು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗೈಡಿಂಗ್ ಅಸ್. ಮೈ ಪ್ಲೇಷರ್. ಈ ನಮ್ಮ ಊರುಗಳಲ್ಲಿ ಬಸ್ಗಳಲ್ಲಿ ಫುಟ್ಬೋರ್ಡ್ ಅಲ್ಲಿ ಜನರ ಜೊತೆ ಪಾಪ ಕಂಡಕ್ಟರ್ ನಿಂತಿರೋರು, ಕರೆಯೋರು, ಯಾವ ಏರಿಯಾಗ ಹೋಗುತ್ತೆ ಅಂತ ಹಂಗೆ ಫಾಸ್ಟ್ ಆಗಿ ಹೇಳೋರು. ನಿನಗೆ ಅದು ಬರುತ್ತಪ್ಪ ಹೇಳಕ್ಕೆ? ಹೇಳಿ ನೋಡ. ನಿಟ್ಟೂರ್ ಪುತ್ತೂರ್ ಅಂಬಾಗಿಲ್ ಎಲ್ವಿಟಿ ಸಂತೆಕಾಟಿ ಆಶೀರ್ವಾದ್ ಬಲೆ 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 ಕೆಮ್ಮಣ್ ಉಡೆ 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 ರೇ ರೇ ರೇ. ಏಯ್ ಗಗನ್, ಸೂಪರ್! ನಿಮ್ಮೂರ್ ಟ್ರಿಪ್ ಏನೋ ಇದು? ಎಷ್ಟು ಓಡಾಡಿರ್ತೀಯ ಬಸ್ಸಲ್ಲಿ, ಎಷ್ಟು ಕ್ಲೀನ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೆ ನಿನ್ ಬಾಯಲ್ಲಿ. ಸಖತ್ ಕಣೋ, ವೆರಿ ನೈಸ್ ಡಾ. ಈಗ ನೀವು ಅದೇ ತರ ಬೆಲ್ಲಿ ಡ್ಯಾನ್ಸ್ ಸ್ಟೆಪ್ ಮಾಡ್ಕೊಂಡು ವಾಪಸ್ ನಿಮ್ಮ ಸೀಟ್ಗೆ ಹೋಗಿ ನೋಡ. ಅಭಿಸ್ಯಂತ್, ಎಸ್ ಸರ್. ಎಕ್ಸ್ಟ್ರಾಡಿನರಿ ಆಗಿತ್ತು ಕಣ. ಥ್ಯಾಂಕ್ ಯು ಸರ್. ಬಹಳ ಮಜಾ ಕೊಟ್ಟೆ. ಆಮೇಲೆ ಆ ಒಂದು ಪಂಚ್ ಅಂತೀವಲ್ಲ, ಇಂಥ ಹಾಡುಗಳಿಗೆ ಅದೊಂದು ಪವರ್ ಬೇಕಲ್ಲ, ಅದನ್ನ ನೀನು ಫುಲ್ ಮೇಂಟೈನ್ ಮಾಡಿದೆ. ಥ್ಯಾಂಕ್ ಯು ಸರ್. ಅನುರಾಧ ಭಟ್ ಅವ್ರ ಟ್ರೈನಿಂಗ್ ಎಸ್ ಸರ್. ಹಿಂಗೆ ಏನಂತ ಹೇಳಿದ್ರು? ಪವರ್ ಬೇಕು, ಸ್ಟೈಲ್ ಬೇಕು. ಹಾ, ಇನ್ನೇನ್ ಬೇಕು ಅಂತ ಹೇಳಿದ್ರು. ಮೇಡಮ್ ನೀವೇ ಹೇಳಿ ಮೇಡಮ್, ಎಲ್ಲ ಪವರ್ ಸ್ಟೈಲ್ ಎಲ್ಲ ನೀವೇ ಮಾತಾಡಿ. ಅವ್ರು ಯಾವಾಗ್ಲೂ ಮಜವಾಗೇ ಇರ್ತಾರೆ. ಎವ್ರಿ ಟೈಮ್ ಮೆಂಟರಿಂಗ್ ಸೆಷನ್ ಅಲ್ಲಿ ನೋಡಿದ್ರು ಖುಷಿಯಾಗಿರ್ತಾರೆ. ಈ ಹಾಡು ಸ್ವಲ್ಪ ಅಂತ ಬರ್ತಾ ಇತ್ತು. ಹೆಂಗೆ ಮೇಡಮ್? ಚೆನ್ನಾಗಿ ಹೇಳಿದ್ರಿ. ಕಾರ ಜಾಸ್ತಿ ಇತ್ತು. ಸೊ ಸ್ವಲ್ಪ ವಾಯ್ಸ್ ರೌಂಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಅಂಡ್ ಹಿ ಪಿಕ್ಡ್ ಇಟ್ ಅಪ್. ತುಂಬಾ ಚೆನ್ನಾಗಿ ಹಾಡಿದ್ರು, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಅಲ್ಲಿ ಡೈಲಾಗ್ ಹೇಳಿದ್ಯಲ್ಲ, ಆ ವಾಯ್ಸ್ ತಗೊಂಬಾ. ಅರ್ಜುನ್ ಸರ್, ನನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು? ತುಂಬಾ ಚೆನ್ನಾಗಿ ಇತ್ತು ಕಣ. ವಾವ್ ಏನ್ ಸರ್. ತಿಂದೆ ಬೆಳಗ್ಗೆ ನಾಷ್ಟಕ್ಕೆ? ಏನ್ ತಿಂದಪ್ಪ? ಬಿಸಿಬೇಳೆ ಬಾತ್. ಹೌದಕ್ಕೆ ಎಷ್ಟು ಬಿಸಿಯಾಗಿತ್ತಲ್ಲೋ. ಅಭಿಸ್ಯಂತ್, ಎಸ್ ಸರ್. ಸೂಪರ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಕೆಲವು ಚಿಕ್ಕ ಜಾಗದಲ್ಲಿ ಆ ಮೆಲಡಿಕಲ್ ಆಗಿ ನೀನು ಹಾಡಿದ್ದು ಹೈಲೈಟ್ ಆಗಿತ್ತು. ಕೆಲವು ಜಾಗ ಇಂಪ್ರೂವೈಸ್ ಅಂತ ಹೇಳ್ಬೋದು. ಇಟ್ ವಾಸ್ ವೆರಿ ಗುಡ್, ವೆರಿ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಈಗ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಸಿಕ್ಬಿಡ್ತು, ಖುಷಿ ಆಗಿದ್ಯಾ. ಆಮೇಲೆ ನನಗೆ ಏನ್ ಇಷ್ಟ ಆಗುತ್ತೆ ಅಭಿಸ್ ಅಂದ್ರೆ, ನೀನ್ ತುಂಬಾ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀಯಲ್ಲ ನೀನು. ಎಂತ ಸಾಂಗ್ ಆದ್ರೂ, ಎಂತ ಆಕ್ಟರ್ನ ಕ್ಯಾರೆಕ್ಟರ್ನ ನೀನ್ ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕು ಅಂದ್ರು ಅವ್ರ ಹಾಡಿನ ಜೊತೆ ಅವ್ರ ಮ್ಯಾನರಿಸಮ್, ಕಾಸ್ಟ್ಯೂಮ್, ಡೈಲಾಗ್ ಎಲ್ಲ ಕಲ್ತ್ಕೊಂಡ್ ಬರ್ತೀಯಲ್ಲ. ಇವತ್ತು ಕೂಡ ಒಂದು ಡೈಲಾಗ್ ಪ್ರಿಪೇರ್ ಆಗಿ ಬಂದಿದೆಯಲ್ಲ? ಎಸ್ ಅಕ್ಕ. ಪೊಲೀಸ್ ನಾಯಿ ಯಾವ್ದೇ ವೇಷ ಹಾಕೊಂಡ್ ಬಂದ್ರು ಕಸಬ್ದಾರನ್ ಕಳ್ಳನ್ ಮುಗ್ಗೆ ಚೆನ್ನಾಗೆ ವಾಸನೆ ಬಡಿತೈತೆ. ಬದ್ಮಾಶ್ ಜಾವ್ ಬಾರ್.